ದೇಶದಾದ್ಯಂತ ದಸರಾ ಸಂಭ್ರಮ ಮನೆ ಮಾಡಿದ್ದು ಇಂದು ಭಾರತೀಯರ ಸಂಭ್ರಮವನ್ನ ಇಮ್ಮಡಿ ಮಾಡಲಿಕ್ಕಾಗಿ ಬದ್ಧ ವೈರಿಗಳಾದಂತಹ ಪಾಕಿಸ್ತಾನದ ನಡುವೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಏಷ್ಯಾ ಕಪ್ ಫೈನಲ್ ಪಂದ್ಯಾವಳಿ ನಡೀತಾ ಇರತಕ್ಕಂತಹದ್ದು. ಈ ನವರಾತ್ರಿಯ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ್ ಮಾದರಿನಲ್ಲಿಯೇ ಪಾಕಿಸ್ತಾನ ತಂಡವನ್ನ ಭಾರತ ತಂಡ ಮಣಿಸಿ ಇನ್ನೊಂದು ಸಂಭ್ರಮವನ್ನ ನಮಗೆ ನೀಡಲಿ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಮೈಸೂರಿನಲ್ಲಿ ಭಾರತ ತಂಡದ ಅಭಿಮಾನಿಗಳು ಆ ಒಂದು ಪೂಜಾ ಕೈಂಕರ್ಯಗಳನ್ನು ನಡೆಸ್ತಾ ಇರ್ತಕ್ಕಂಥ ಭಾರತದ ಗೆಲುವಿಗಾಗಿ ಒಂದು 101 ದೇವಸ್ಥಾನದ ಬಳಿ 101 ತೆಂಗಿನಕಾಯಿಯನ್ನು ಒಡೆಯೋದ್ರ ಮುಖೇನ ಭಾರತದ ತಂಡದ ಗೆಲುವಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಲೀಗ್ ಹಂತದಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ 2 ಪಂದ್ಯಗಳನ್ನ ಭಾರತ ಒಂದು ಜಯವನ್ನು ಸಾಧಿಸಿರ್ತಕ್ಕಂಥದ್ದು. ಈ ಒಂದು ಫೈನಲ್ ಪಂದ್ಯದಲ್ಲೂ ಕೂಡ ಹ್ಯಾಟ್ರಿಕ್ ಗೆಲುವಿನ ಕನಸನ್ನ ಭಾರತ ಕಂಡಿರುವಂತಹದ್ದು. ಇದಕ್ಕೆ ಅಭಿಮಾನಿಗಳು ಕೂಡ ತಮ್ಮ ಪ್ರಾರ್ಥನೆಯ ಮೂಲಕ ಭಾರತದ ಗೆಲುವಿಗಾಗಿ ಮತ್ತಷ್ಟು ಪೂಜಾ ಕೈಂಕರ್ಯಗಳನ್ನು ನಡೆಸುವುದರ ಮುಖೇನ ಭಾರತದ ಗೆಲುವಿಗಾಗಿ ಪ್ರಾರ್ಥನೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ನಾನು ಅವ್ರನ್ನ ನೇರವಾಗಿ ಮಾತನಾಡಿಸ ಹೋಗ್ತೀನಿ. ಸರ್, ಇವತ್ತು ಭಾರತ ಏಷ್ಯಾ ಫೈನಲ್ ಇದೆ ಸರ್, ಅದು ಕೂಡ ಬದ್ಧ ವೈರಿಗಳು ಪಾಕಿಸ್ತಾನ, ನೀವು ಕೂಡ ಪೂಜೆ ಮಾಡಿದ್ದೀರಿ, ಏನ್ ಹೇಳ್ತೀರಿ ಸರ್? ಬಹಳ ವಿಶೇಷವಾಗಿದೆ. ಇನ್ನು 101 ಗಣಪತಿಗೆ ನಾವು 101 ತೆಂಗಿನಕಾಯಿಗಳನ್ನ ಹೊಡೆಯೋದ್ರ ಮುಖಾಂತರ ಯಾವುದೇ ವಿಘ್ನ ಆಗದೆ ಏನು ಎದುರಾಳಿ ಪಾಕಿಸ್ತಾನವನ್ನ ಬದ್ಧವರಿ ಪಾಕಿಸ್ತಾನವನ್ನ ಈಗಾಗಲೇ ಲೀಗ್ ಹಂತದಲ್ಲಿ 2 ಮ್ಯಾಚ್ಗಳಲ್ಲಿ ಬಹಳ ಸುಲಭವಾಗಿ ಮಣಿಸಿದೆ. ಅದೇ ರೀತಿ ಫೈನಲ್ ನಲ್ಲೂ ಮಣಿಸುವಾದ ವಿಶ್ವಾಸ ಇದೆ. ನಾಯಕ ಸೂರ್ಯಕುಮಾರ್ ಯಾದವ್ ಆಗ್ಬಹುದು, ಅಭಿಷೇಕ್ ಶರ್ಮಾ ಆಗ್ಬಹುದು, ಶುಭ್ಮನ್ ಗಿಲ್ ಆಗ್ಬಹುದು, ತಿಲಕ್ ವರ್ಮಾ ಆಗ್ಬಹುದು, ಹಾರ್ದಿಕ್ ಪಾಂಡ್ಯ ಹಾಗೂ ನಮ್ಮ ಕನ್ನಡಿಗ ವರುಣ್ ಚಕ್ರವರ್ತಿ ಎಲ್ಲ ಬಹಳ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಖಂಡಿತ ಈ ಸಲ ಕಪ್ಪು ನಮ್ದೇ ಆಗುತ್ತೆ ಸರ್. ಗೆದ್ದೇ ಗೆಲ್ತೀವಿ, ನಾವು ಭಾರತ ತಂಡ ಗೆದ್ದೇ ಗೆಲ್ತೀವಿ, ವಿಶ್ವಗುರು ಆಗ್ತೀವಿ ಅಂತ ಹೇಳ್ತಾ ಇದೀವಿ. ಏನಿವತ್ತು ನಮ್ಮ ಮೈಸೂರು ಸಂಸ್ಕೃತ ನಗರಿ ಮೈಸೂರಲ್ಲಿ 101 ಗಣಪತಿ ಮುಂದೆ ಏನು ಕರ್ನಾಟಕ ಸೈನ್ಯ ಪಡೆ 101 ತೆಂಗಿನಕಾಯಿಯನ್ನ ಒಡೆದು ಇವತ್ತು ನಮ್ಮ ಭಾರತ ತಂಡಕ್ಕೆ ಪಾಕಿಸ್ತಾನಕ್ಕೆ ಸೋಲು ಅನುಭವಿಸಬೇಕು, ಭಾರತ ಗೆದ್ದು ಬರಬೇಕು. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಖಂಡಿತ ಇದೆ. ನಾವು ಗೆದ್ದೇ ಗೆಲ್ತೀವಿ, ನಮ್ಮ ಭಾರತ ಮಾತೆ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ನಾನು 2 ಮಾತಾಡಕ್ಕೆ ಇಷ್ಟ. ಇವತ್ತು ನವರಾತ್ರಿ ಇವತ್ತು ಚೆನ್ನಾಗಿ ಪೂಜೆಗಳು ನಡೀತಾ ಇದೆ. ಚಾಮುಂಡೇಶ್ವರಿ ಆಶೀರ್ವಾದ ಇದೆ. 101 ತೆಂಗಿನಕಾಯಿ ಹೊಡೆದಿದ್ದೀವಿ ಗಣಪತಿ ಮುಂದೆ. ಯಾವಾಗ್ಲೂ ನಮ್ಮ ಇಂಡಿಯಾನೇ ಗೆಲ್ಲೋದಂತ ನಾವು ಕೇಳ್ಕೊಳಕ್ ಇಷ್ಟಪಡ್ತೀವಿ. ಇಂದು ಕರ್ನಾಟಕ ಸೇನಾ ಪಡೆ ವತಿಯಿಂದ 101 ಗಣಪತಿ ದಿವಸ 101 ತೆಂಗಿನಕಾಯಿ ಹೊಡೆಯುವ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ಭಾರತ ಟೀಮ್ಗಳಿಗೆ ಇರಲಿ ಅಂತ ಕೇಳ್ಕತಾ ಈ ಸತಿ ನಮ್ಮ ಕಪ್ಪು ನಮ್ದೇ ಆಗತ್ತೆ ಅಂತ ನಾವು ಆಶಿಸ್ತೀವಿ. ಕರ್ನಾಟಕ ಸೇನಾಪಡೆಯಿಂದ ಇಂದು 101 ಗಣಪತಿನಲ್ಲಿ 101 ತೆಂಗಿನಕಾಯಿ ಹೊಡೆಯುವ ಮೂಲಕ ಎದುರಾಳಿ ಪಾಕಿಸ್ತಾನವನ್ನು ಭಾರತ ಬಗ್ಗು ಬಡಿಯಬೇಕೆಂಬುದೇ ನಮ್ಮೆಲ್ಲರ ಆಸೆ. ಈ ಸತಿ ಕಪ್ ನಮ್ದೇ. ನಮ್ಮ ಆಜನ್ಮ ವೈರಿ ಕಂಡ್ರಿ ಅವರು. ಯಾವುದೇ ಕಾರಣಕ್ಕೂ ಕಪ್ ನಾವು ಬಿಟ್ಕೊಡಕ್ ಸಾಧ್ಯನೇ ಇಲ್ಲ. ಚಾಮುಂಡೇಶ್ವರಿ ಪೂಜೆ ಮತ್ತೆ ಗಣಪತಿ ಪೂಜೆ 2 ನಡೀತಾ ಇದೆ. ಇಬ್ಬರು ಆಶೀರ್ವಾದನೂ ಇದೆ. ಈ ಸರಿ ಪಾಕಿಸ್ತಾನಕ್ಕೆ ವಿರುದ್ಧ ನಾವು ಗೆದ್ದೇ ಗೆಲ್ತೀವಿ, ಆ ನಂಬಿಕೆ ನಮ್ಗಿದೆ. ಕಪ್ ನಮ್ದೆ. ಹೌದು, ಆಪರೇಷನ್ ಸಿಂಧೂರನು ಸೋಲ್ತಿದೀವಿ, ಗೆದ್ದಿದೀವಿ ನಾವು. ಅಲ್ಲಿ ಗಡಿಲೇ ಅವರನ್ನ ಗೆಲ್ಲಕ್ ಬಿಟ್ಟಿಲ್ಲ, ನಾವ್ ಇಲ್ಲಿ ಬಿಡ್ತೀವ. ಕಪ್ ನಮ್ದೆ, ಖಂಡಿತ ಕಪ್ ನಮ್ದೆ. ಈ ಸರಿ ನಾವೇ ಗೆಲ್ಲೋದು.